ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ನಮ್ಮ ಭಾರತ ದೇಶ ಕೇವಲ ಭೂಪಟದಲ್ಲಿರುವಂತಹ ಒಂದು ಸಾಧಾರಣ ದೇಶವಲ್ಲ, ಅದೊಂದು ಅದ್ಭುತಗಳ ಆಗರ. ಭಾರತ ದೇಶದ ಪುಣ್ಯ ಭೂಮಿಯಲ್ಲಿರುವಂತಹ ಕೋಟ್ಯಾನುಕೋಟಿ ದೇಗುಲಗಳು ಕೇವಲ ಭಕ್ತಿಯ ಕೇಂದ್ರಗಳಲ್ಲ, ಅವೆಲ್ಲ ಪ್ರಾಚೀನ ಭಾರತೀಯರ ಅಗಾಧ ಬುದ್ಧಿಶಕ್ತಿ, ನಿಖರವಾದ ಇಂಜಿನಿಯರಿಂಗ್ ಕೌಶಲ್ಯತೆ ಹಾಗೂ ಆಧುನಿಕ ವಿಜ್ಞಾನಕ್ಕೆ ನಿಲುಕದಂತಹ ಅತ್ಯದ್ಭುತ ಕಣಜಗಳಾಗಿವೆ. ಈಗಿನ ಆಧುನಿಕ ವಿಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಕೆಲವು ದೇವಾಲಯಗಳಲ್ಲಿರುವಂತಹ ವಿದ್ಯಮಾನಗಳನ್ನು ವಿವರಿಸಲು ಈ ಆಧುನಿಕ ಪ್ರಪಂಚಕ್ಕೆ ಸಾಧ್ಯವಾಗೇ ಇಲ್ಲ. ತರ್ಕಕ್ಕೆ ನಿಲುಕದ ಮತ್ತು ವಿಜ್ಞಾನಿಗಳಿಗೆ ಇಂದಿಗೂ ಕುತೂಹಲದ ವಿಷಯವಾಗಿರುವ ನಮ್ಮ ಭಾರತ ದೇಶದ 5 ಪ್ರಮುಖ ದೇಗುಲಗಳ ಬಗ್ಗೆ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಆಧುನಿಕ ವಿಜ್ಞಾನ ಪ್ರಪಂಚಕ್ಕೆ ಸವಾಲು ಹಾಕಿರುವಂತಹ ಭಾರತದ 5 ವಿಸ್ಮಯಕಾರಿ ಆಲಯಗಳು. ಲೇಪಾಕ್ಷಿಯ ವೀರಭದ್ರ ಸ್ವಾಮಿ ದೇಗುಲ, ಆಂಧ್ರಪ್ರದೇಶ ರಾಜ್ಯ. ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯಲ್ಲಿರುವ ಲೇಪಾಕ್ಷಿ ಎಂಬಲ್ಲಿನ ಶ್ರೀ ವೀರಭದ್ರ ಸ್ವಾಮಿ ಆಲಯ 16ನೇ ಶತಮಾನದಲ್ಲಿ ನಿರ್ಮಿತಗೊಂಡಿದ್ದು ಶಿವದೇವರ ಉಗ್ರ ಸ್ವರೂಪವಾದ ವೀರಭದ್ರರಿಗೆ ಸಮರ್ಪಿತವಾಗಿದೆ. ಈ ದೇವಾಲಯದ ಅತ್ಯಂತ ದೊಡ್ಡ ರಹಸ್ಯವೆಂದರೆ ಇಲ್ಲಿನ 70 ಕಲ್ಲಿನ ಕಂಬಗಳಲ್ಲಿ ಒಂದು ವಿಶೇಷವಾದ ಕಂಬ. ಈ ಬೃಹತ್ ಕಲ್ಲಿನ ಕಂಬ ನೆಲವನ್ನು ಮುಟ್ಟದೆ ಗಾಳಿಯಲ್ಲಿ ತೂಗಾಡುತ್ತಲಿದೆ. ಕಂಬದ ತಳಭಾಗ ಮತ್ತು ನೆಲದ ನಡುವೆ ಒಂದು ತೆಳುವಾದ ಬಟ್ಟೆ ಮತ್ತು ಕಾಗದದ ತುಂಡನ್ನು ಸುಲಭವಾಗಿ ಆಚೆಯಿಂದ ಈಚೆಗೆ ನಾವು ತೂರಿಸಬಹುದಾಗಿದೆ. ಯಾವುದೇ ಕಟ್ಟಡದ ಭಾರವನ್ನು ಕಂಬಗಳು ನೆಲಕ್ಕೆ ವರ್ಗಾಯಿಸುತ್ತವೆ, ಆದರೆ ನೆಲವನ್ನೇ ಮುಟ್ಟದೇ ಇರುವ ಈ ಕಂಬವು ಇಡೀ ಮೇಲ್ಚಾವಣಿಯ ಭಾರವನ್ನು ಹೇಗೆ ಸಮತೋಲನದಲ್ಲಿಟ್ಟುಕೊಂಡಿದೆ ಎಂಬುದೇ ಇಂದಿಗೂ ಸಹ ನಿಗೂಢವಾಗಿದೆ. ಬ್ರಿಟಿಷರ ಆಡಳಿತಾವಧಿಯಲ್ಲಿ ಹ್ಯಾಮಿಲ್ಟನ್ ಎಂಬ ಇಂಜಿನಿಯರ್ ಈ ಕಂಬದ ರಹಸ್ಯವನ್ನು ತಿಳಿಯಲು ಪ್ರಯತ್ನಪಟ್ಟಿದ್ದನು. ಕಂಬವು ನೆಲಕ್ಕೆ ತಾಕದೆ ಇಡೀ ದೇಗುಲವನ್ನು ಹೇಗೆ ಹಿಡಿದಿಟ್ಟುಕೊಂಡಿದೆ ಎಂದು ತಿಳಿಯಲು ಆತನು ಆ ಕಂಬವನ್ನು ಕಬ್ಬಿಣದ ರಾಡ್ನಿಂದ ಸರಿಸಲು ಪ್ರಯತ್ನಪಟ್ಟನು. ಆತನು ಕಂಬವನ್ನು ಸ್ವಲ್ಪ ಸರಿಸುತ್ತಿದ್ದಂತೆಯೇ ಇಡೀ ದೇವಾಲಯದ ಇತರ ಕಂಬಗಳು ಮತ್ತು ಮೇಲ್ಚಾವಣಿ ನಡುಗತೊಡಗಿತಂತೆ. ಇಡೀ ಕಟ್ಟಡವೇ ಕುಸಿದು ಬೀಳುವಂತಹ ಭಯದಿಂದ ಆತನು ತನ್ನ ಪ್ರಯತ್ನವನ್ನು ಅಲ್ಲಿಗೆ ಕೈಬಿಟ್ಟನು. ಅಂದಿನ ಕಾಲದ ಶಿಲ್ಪಿಗಳು ಇಡೀ ದೇಗುಲದ ಭಾರವನ್ನು ಎಷ್ಟು ನಿಖರವಾಗಿ ಹಂಚಿದ್ದಾರೆಂದರೆ ಆ ಕಂಬವನ್ನು ಸರಿಸುವುದು ಇಡೀ ರಚನೆಯನ್ನೇ ನಾಶಪಡಿಸುವಂತಿದೆ. ಈ ದೇಗುಲ ಬೆಂಗಳೂರಿನಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿರುವ ಲೇಪಾಕ್ಷಿಯಲ್ಲಿ ಸ್ಥಿತವಿದೆ. ಪುರಿ ಜಗನ್ನಾಥ ಸ್ವಾಮಿ ದೇಗುಲ. ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ದೇಗುಲ ಭಾರತದ ಅತ್ಯಂತ ಪವಿತ್ರ ಚಾರ್ಧಾಮ್ಗಳಲ್ಲಿ ಪ್ರಮುಖದ್ದೆನಿಸಿಕೊಳ್ಳುತ್ತದೆ. ಈ ದೇಗುಲ ತನ್ನ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಇಂದಿಗೂ ವಿಜ್ಞಾನ ಲೋಕಕ್ಕೆ ಸವಾಲಾಗಿರುವ ಹಲವಾರು ವಿಶಿಷ್ಟ ರಹಸ್ಯಗಳಿಗೆ ಬಹಳ ಹೆಸರುವಾಸಿಯಾಗಿದೆ. ಸಾಮಾನ್ಯವಾಗಿ ಗಾಳಿ ಯಾವ ದಿಕ್ಕಿಗೆ ಬೀಸುತ್ತದೆಯೋ ಅತ್ತ ಕಡೆ ಮಾತ್ರ ಧ್ವಜ ಹಾರುತ್ತದೆ. ಆದರೆ ಜಗನ್ನಾಥ ದೇಗುಲದ ಮೇಲಿರುವಂತಹ ಧ್ವಜ ಯಾವಾಗಲೂ ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿಯೇ ಹಾರುತ್ತದೆ. ಇದು ಇಂದಿಗೂ ಸಹ ಈ ಕಾಲದ ವಿಜ್ಞಾನಿಗಳಿಗೆ ಬಿಡಿಸಲಾಗದ ರಹಸ್ಯವಾಗಿದೆ. ಈ ದೇವಾಲಯದ ಮುಖ್ಯ ಗೋಪುರ ಸುಮಾರು 214 ಅಡಿ ಎತ್ತರವಿದೆ. ವಿಜ್ಞಾನ ಲೋಕದ ಪ್ರಕಾರ ಯಾವುದೇ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ನೆರಳು ಬೀಳುತ್ತದೆ, ಆದರೆ ಈ ಗೋಪುರದ ನೆರಳು ಹಗಲಿನಲ್ಲಿ ಯಾವುದೇ ಸಮಯದಲ್ಲಾಗಲಿ ನೆಲದ ಮೇಲೆ ಬೀಳುವುದಿಲ್ಲ. ಇದು ಪ್ರಾಚೀನ ವಾಸ್ತುಶಿಲ್ಪದ ಅತ್ಯುನ್ನತ ಜ್ಞಾನಕ್ಕೆ ಸಾಕ್ಷಿ ಎನಿಸಿಕೊಳ್ಳುತ್ತದೆ. ಈ ದೇವಾಲಯದ ಮೇಲ್ಭಾಗದಲ್ಲಿ ಸ್ಥಾಪಿಸಲಾಗಿರುವ ಸುದರ್ಶನ ಚಕ್ರ ಪುರಿಯ ಯಾವುದೇ ಮೂಲೆಯಿಂದ ನೋಡಿದರೂ ಸಹ ಅದು ನಮ್ಮ ಕಡೆಯ ಮುಖ ಮಾಡಿರುವಂತೆ ತೋರುತ್ತದೆ. ಪುರಿಯ ಸಮುದ್ರ ತೀರವನ್ನು ಮಹೋದಧಿ ಎಂದು ಕರೆಯಲಾಗುತ್ತದೆ. ದೇವಾಲಯದ ಸಿಂಹದ್ವಾರವನ್ನು ಪ್ರವೇಶಿಸಿದ ಕೂಡಲೇ ಸಮುದ್ರದ ಅಲೆಗಳ ಸದ್ದು ಕೇಳಿಸುವುದೇ ಇಲ್ಲ, ಆದರೆ ದ್ವಾರದಿಂದ ಹೊರಬಂದ ತಕ್ಷಣವೇ ಮತ್ತೆ ಸದ್ದು ಕೇಳಿಸತೊಡಗುತ್ತದೆ. ಇದನ್ನು ಯಾವ ರೀತಿಯ ಧ್ವನಿವಿಜ್ಞಾನದ ದೃಷ್ಟಿಯಿಂದಲೂ ಸಹ ವಿವರಿಸಲು ಸಾಧ್ಯವಾಗಿಲ್ಲ. ಕೈಲಾಸ ದೇವಸ್ಥಾನ, ಎಲ್ಲೋರಾ, ಮಹಾರಾಷ್ಟ್ರ ರಾಜ್ಯ. ಮಹಾರಾಷ್ಟ್ರದ ಎಲ್ಲೋರಾದಲ್ಲಿರುವ ಕೈಲಾಸನಾಥ ದೇಗುಲ ಪ್ರಪಂಚದ 8ನೆಯ ಅದ್ಭುತ ಎಂದು ಪರಿಗಣಿಸಲ್ಪಡುತ್ತದೆ. 8ನೆಯ ಶತಮಾನದಲ್ಲಿ ರಾಷ್ಟ್ರಕೂಟ ದೊರೆ ಮೊದಲನೆಯ ಕೃಷ್ಣ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಕಟ್ಟಡವನ್ನಾಗಲಿ ಅಡಿಪಾಯದಿಂದ ಮೇಲ್ಮುಖವಾಗಿ ನಿರ್ಮಿಸಲಾಗುತ್ತದೆ. ಆದರೆ
ಕೈಲಾಸ ದೇಗುಲವನ್ನು ಒಂದು ಬೃಹದಾಕಾರದ ಬಂಡೆಯನ್ನು ಮೇಲಿನಿಂದ ಕೆಳಮುಖವಾಗಿ ಕೊರೆಯುವ ಮೂಲಕ ನಿರ್ಮಾಣ ಮಾಡಲಾಗಿದೆ. ಶಿಲ್ಪಿಗಳು ಮೇಲಿನಿಂದ ಕೆಳಗೆ ಕೆತ್ತುತ್ತಾ ಹೋದಂತೆ ಸಣ್ಣ ತಪ್ಪಾದರೂ ಇಡೀ ದೇಗುಲದ ವಿನ್ಯಾಸ ಹಾಳಾಗಬಹುದಿತ್ತು. ಯಾವುದೇ ರೀತಿಯ 3D ಮ್ಯಾಪಿಂಗ್ ಮತ್ತು 3D ಪ್ರಿಂಟಿಂಗ್ ಇಲ್ಲದ ಆ ಕಾಲದಲ್ಲಿ ಮೇಲಿನಿಂದ ಕೆತ್ತುತ್ತಾ ಕೆಳಗೆ ಬಂದಾಗ ಎಲ್ಲೂ ಸಹ ಅಳತೆ ತಪ್ಪದಿರುವುದು ಇಂದಿನ ಇಂಜಿನಿಯರ್ಗಳಿಗೂ ಸಹ ಅಚ್ಚರಿ ತರುವ ವಿಷಯವಾಗಿದೆ. ಅಷ್ಟು ಮಾತ್ರವಲ್ಲದೆ ಈ ದೇಗುಲ ನಿರ್ಮಾಣ ಮಾಡಲು ಸರಿಸುಮಾರು 2 ರಿಂದ 4 ಲಕ್ಷ ಟನ್ ತೂಕದ ಕಲ್ಲನ್ನು ಹೊರತೆಗೆಯಲಾಗಿದೆಯಂತೆ. ಇಷ್ಟು ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಹೊರತೆಗೆಯಲು ಇಂದಿನ ಕಾಲದ ಯಂತ್ರಗಳ ಸಹಾಯದಿಂದಲೂ ಸಹ ವರ್ಷಾನುಗಟ್ಟಲೆ ತೆಗೆದುಕೊಳ್ಳುತ್ತದೆ. ಆದರೆ ಎಲ್ಲವರಾದ ಕೈಲಾಸನಾಥ ದೇಗುಲವನ್ನು ಕೇವಲ 18 ವರ್ಷಗಳಲ್ಲಿ ನಿರ್ಮಿಸಲಾಗಿದೆ. ಅಂದರೆ ದಿನಕ್ಕೆ ಸರಾಸರಿ 60 ಟನ್ ಕಲ್ಲುಗಳನ್ನು ಹೊರತೆಗೆಯಲಾಗಿದೆ. ಕೇವಲ ಉಳಿ ಮತ್ತು ಸುತ್ತಿಗೆಯ ಆ ಕಾಲದಲ್ಲಿ ಇದು ಹೇಗೆ ಸಾಧ್ಯವಾಯಿತು ಎಂಬುದೇ ವಿಜ್ಞಾನ ಲೋಕಕ್ಕೆ ದೊಡ್ಡ ಪ್ರಶ್ನೆಯಾಗಿದೆ. ಅಷ್ಟು ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಕೆತ್ತಿ ಹೊರತೆಗೆಯಲಾದರೂ ಆ ಕಲ್ಲುಗಳನ್ನು ಎಲ್ಲಿ ಹಾಕಲಾಗಿದೆ ಎಂಬ ಸುಳಿವೂ ಸಹ ಇಂದಿಗೂ ದೊರೆತಿಲ್ಲ. ಏಕೆಂದರೆ ದೇಗುಲದ ಸುತ್ತಮುತ್ತ ಈ ಕಲ್ಲುಗಳ ಅವಶೇಷಗಳೇ ಇಲ್ಲ. ಜ್ವಾಲಾಮುಖಿ ದೇವಸ್ಥಾನ, ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯಲ್ಲಿರುವ ಜ್ವಾಲಾಮುಖಿ ದೇವಿ ದೇಗುಲವು ಭಾರತದ ಅತ್ಯಂತ ನಿಗೂಢ ಮತ್ತು ಪವಿತ್ರವಾದ 51 ಶಕ್ತಿಪೀಠಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಈ ದೇಗುಲ ಇತರ ದೇಗುಲಗಳಿಗಿಂತ ಬಹಳ ವಿಶೇಷವಾಗಿದೆ. ಏಕೆಂದರೆ ಇಲ್ಲಿ ಯಾವುದೇ ಶಿಲೆಯ ವಿಗ್ರಹವಿಲ್ಲ. ಭೂಮಿಯ ಶಿಲೆಯಿಂದ ಹೊರಬರುವಂತಹ ನೈಸರ್ಗಿಕ ಜ್ವಾಲೆಯನ್ನೇ ದೇವಿಯ ಸ್ವರೂಪ ಎಂದು ಪೂಜಿಸಲಾಗುತ್ತದೆ. ಈ ದೇಗುಲದಲ್ಲಿ ಒಟ್ಟು 9 ಜ್ವಾಲೆಗಳಿವೆ. ಭೂಮಿಯ ಸೀಳಿನಿಂದ ಹೊರಬರುವ ಈ ಜ್ವಾಲೆಗಳು ನೀಲಿ ಬಣ್ಣದ್ದಾಗಿದ್ದು ಅತ್ಯಂತ ಆಕರ್ಷಕವಾಗಿರುತ್ತವೆ. ಈ ಜ್ವಾಲೆಗಳು ಯಾವುದೇ ಇಂಧನ ಮತ್ತು ಬತ್ತಿಯ ಸಹಾಯವಿಲ್ಲದೆ ಶತಶತಮಾನಗಳಿಂದ ನಿರಂತರವಾಗಿ ಉರಿಯುತ್ತಲಿವೆ. ಈ 9 ಜ್ವಾಲೆಗಳನ್ನು ನವದುರ್ಗೆಯರ ಸಂಕೇತ ಎಂದೇ ಪರಿಗಣಿಸಿ ಪೂಜಿಸಲಾಗುತ್ತದೆ. ಮತ್ತೊಂದು ವಿಶೇಷ ಸಂಗತಿ ಎಂದರೆ ಈ ಜ್ವಾಲೆಗಳು ಉರಿಯುತ್ತಿರುವ ಸ್ಥಳದ ಸುತ್ತ ಅಂತಹ ಗಣನೀಯ ಪ್ರಮಾಣದ ತೈಲ ಅಥವಾ ಅನಿಲದ ನಿಕ್ಷೇಪಗಳೇನು ಕಂಡು ಬಂದಿಲ್ಲ. ಆದರೂ ಗಾಳಿ ಬಂದರೂ ಸಹ ಈ ಜ್ವಾಲೆಗಳು ಆರುವುದಿಲ್ಲ. ನೀರು ಸುರಿದರೂ ಸಹ ಇವುಗಳನ್ನು ನಂದಿಸಲು ಸಾಧ್ಯವಾಗುತ್ತಿಲ್ಲ. ಇದು ಸಂಶೋಧಕರಿಗೆ ಕುತೂಹಲ ಹುಟ್ಟಿಸುವ ವಿಷಯವಾಗಿದೆ. ಮೊಘಲ್ ದೊರೆ ಅಕ್ಬರ್ ಈ ಜ್ವಾಲೆಗಳನ್ನು ನೋಡಿ ಇವುಗಳನ್ನು ನಂದಿಸಲು ಅವುಗಳ ಮೇಲೆ ಕಬ್ಬಿಣದ ಫಲಕಗಳನ್ನು ಹಾಕಿಸಿದ್ದನಂತೆ ಮತ್ತು ಕಾಲುವೆಯ ಮೂಲಕ ನೀರನ್ನು ಹರಿಸಿದ್ದನಂತೆ. ಆದರೆ ಜ್ವಾಲೆಗಳು ಮಾತ್ರ ನೀರಿನ ಮೇಲೂ ಉರಿಯತೊಡಗಿದ್ದವಂತೆ. ಇದರಿಂದ ಬೆರಗಾದಂತಹ ಅಕ್ಬರ್ ಈ ದೇವಿಗೆ ಚಿನ್ನದ ಛತ್ರಿಯನ್ನೇ ಅರ್ಪಿಸಿದ್ದಾನೆ. ಹಂಪಿಯ ವಿಜಯ ವಿಠ್ಠಲ ದೇವಸ್ಥಾನ, ಕರ್ನಾಟಕ ರಾಜ್ಯ. ಹಂಪಿಯ ವಿಜಯ ವಿಠ್ಠಲ ದೇಗುಲವು 15ನೇ ಶತಮಾನದ ವಿಜಯನಗರ ವಾಸ್ತುಶಿಲ್ಪದ ಅದ್ಭುತವಾಗಿದ್ದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಈ ದೇಗುಲದ ಮಹಾಮಂಟಪದಲ್ಲಿರುವ 56 ಬೃಹತ್ ಕಂಬಗಳನ್ನು ಕೈಯಿನಿಂದ ಅಥವಾ ಸಣ್ಣ ಕೋಲಿನಿಂದ ಮೆಲ್ಲಗೆ ತಟ್ಟಿದರೂ ಸಹ ಸರಿಗಮ ಪದನಿ ಎಂಬ ಸಪ್ತಸ್ವರಗಳು ಮೂಡಿಬರುತ್ತವೆ. ಕೇವಲ ಸಪ್ತಸ್ವರಗಳಲ್ಲದೆ ಕೆಲವು ಕಂಬಗಳು ಮೃದಂಗ, ಗಂಟೆ ಮತ್ತು ತಾಳಗಳ ಧ್ವನಿಯನ್ನು ಹೊರಹೊಮ್ಮಿಸುತ್ತವೆ. ಸಾಮಾನ್ಯವಾಗಿ ಈ ಶಬ್ದವು ಟೊಳ್ಳಾದ ವಸ್ತುಗಳಲ್ಲಿ ಪ್ರತಿಧ್ವನಿಸುತ್ತದೆ. ಆದರೆ ಈ ಸಂಗೀತ ಕಂಬಗಳು ಒಳಗಿನಿಂದ ಟೊಳ್ಳಾಗಿಲ್ಲ. ಇವು ಘನವಾದ ಗ್ರಾನೈಟ್ ಕಲ್ಲುಗಳಿಂದ ಮಾಡಲ್ಪಟ್ಟಿವೆ. ಒಂದೇ ಗಾತ್ರದಂತೆ ಕಾಣುವಂತಹ ಈ ಕಂಬಗಳು ಬೇರೆ ಬೇರೆ ಶ್ರುತಿಯ ಧ್ವನಿಯನ್ನು ಹೇಗೆ ಹೊರಹೊಮ್ಮಿಸುತ್ತವೆ ಎಂಬುದು ಇಂದಿಗೂ ರಹಸ್ಯವಾಗಿದೆ. ಇವುಗಳ ರಹಸ್ಯವನ್ನು ತಿಳಿಯಲು ಬ್ರಿಟಿಷರು 2 ಕಂಬಗಳನ್ನು ಕತ್ತರಿಸಿ ನೋಡಿದ್ದರಂತೆ. ಆದರೆ ಅವರಿಗೆ ಒಳಗೆ ಯಾವುದೇ ಟೊಳ್ಳು ಭಾಗ ಕಾಣದೆ ಕೇವಲ ಘನವಾದ ಕಲ್ಲು ಮಾತ್ರ ಕಂಡು ಬಂದಿತಂತೆ. ಆತ್ಮೀಯರೇ, ವಿಜ್ಞಾನ ಲೋಕಕ್ಕೆ ಸವಾಲನ್ನು ಹಾಕಿರುವಂತಹ ನಮ್ಮ ಭಾರತ ದೇಶದ 5 ಪ್ರಸಿದ್ಧ ದೇಗುಲಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.